ದಕ್ಷಿಣ ಉಪಚುನಾವಣೆಗೆ ದಕ್ಷಿಣದ ಪ್ರಜ್ಞಾವಂತ ಸ್ವಾಭಿಮಾನಿ ಮತದಾರರು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೆ ಅತ್ಯಧಿಕ ಮತಗಳನ್ನು ಹಾಕಿದ್ದಾರೆ ಮತ್ತು ಅಭ್ಯರ್ಥಿಯ ಗೆಲುವಿಗೆ ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ನಾಯಕರ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು, ಬಸವರಾಜ ಬೊಮ್ಮಾಯಿಯವರು, ಸದಾನಂದ ಗೌಡರು, ಕೇಂದ್ರ ಸಚಿವರಂಥ ಎಚ್ ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ, ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ರವರು, ಚಲವಾದಿ ನಾರಾಯಣಸ್ವಾಮಿ ಒಳಗೊಂಡಂತೆ ಭಾಳಷ್ಟು ಜನ ಮಾಜಿ ಸಚಿವರುಗಳು, ಹಾಲಿ ಮಾಜಿ ಶಾಸಕರುಗಳು, ಜಿಲ್ಲೆಯ ಎಲ್ಲ ಮುಖಂಡರುಗಳು ಪ್ರಚಾರ ಮಾಡಿ ಅಭ್ಯರ್ಥಿ ಗೆಲುವಿಗೆ ಹಗಲಿರುಳು ಶ್ರಮ ಹಾಕಿದ್ದಾರೆ. ನಮ್ಮೆಲ್ಲ ನಾಯಕರಿಗೆ, ನಮ್ಮ ದಾವಣಗೆರೆ ಜಿಲ್ಲೆಯ ಮುಖಂಡರುಗಳಿಗೆ, ಪ್ರಜ್ಞಾವಂತ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಭಾಳ ದೊಡ್ಡ ಅಂತರದಲ್ಲಿ ಬರ್ಬೋದು ಅಂತ ನಿರೀಕ್ಷೆ ಇದೆ ನಮ್ಮೆಲ್ಲರಿಗೂ. ಯಾಕಂದರೆ ಕಾಂಗ್ರೆಸ್ಸು ರಾಜ್ಯದಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಮತ್ತು ಭರವಸೆಗಳ ಆಧಾರದ ಮೇಲೆ ಇವರು ಚುನಾವಣೆ ಮಾಡ್ತೀವಿ ಅಂತಾರೆ. ಅಭಿವೃದ್ಧಿ ಆಧಾರದ ಮೇಲೆ ಚುನಾವಣೆಯಾಗಿಲ್ಲ. ಪ್ರಜ್ಞಾವಂತ ಮತದಾರರು ಸಾರಸಾಕಡೆ ತಿರಸ್ಕಾರ ಮಾಡಿದ್ದಾರೆ. ನೋಡೋಣ, ಭಾರತೀಯ ಜನತಾ ಪಾರ್ಟಿ ಒಂದು ವರ್ಗದ ಮತದಾರರ ಮೇಲೆ ಅವಲಂಬಿತರಾಗಿಲ್ಲ. ವೀರಶೈವ ಲಿಂಗಾಯತ ಒಳಗೊಂಡಂತೆ ವೀರಶೈವ ಲಿಂಗಾಯತರಲ್ಲಿ ಉಪಪಂಗಡಗಳು, ಹಿಂದುಳಿದ ವರ್ಗದಲ್ಲಿ ಉಪಪಂಗಡಗಳು, ಪರಿಶಿಷ್ಟ ಜಾತಿ ಪಂಗಡ ಉಪಪಂಗಡಗಳು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದರೆ ಮತ್ತು ಈ ಬಾರಿ ಅಲ್ಪಸಂಖ್ಯಾತರು ಸಹ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಡಿದರೆ ನಾನು ಜಾತ್ಯತೀತ ವ್ಯಕ್ತಿ, ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲ ವರ್ಗದವರು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಡಿದ್ದಾರೆ. ಧನ್ಯವಾದಗಳು. ಅದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ, ಅವ್ರು ಏನು ನಡೀತಿದೆ ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಭಾರತೀಯ ಜನತಾ ಪಾರ್ಟಿ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿದೆ. ಹಾಗಾಗಿ ನಮ್ಮ ನರೇಂದ್ರ ಮೋದಿಯವರ ವರ್ಚಸ್ಸು, ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂಥ ಅಭಿವೃದ್ಧಿ ಮತ್ತು ಎಲ್ಲ ನಮ್ಮ ನಾಯಕಗಳೆಲ್ಲ ಪ್ರಚಾರ ಮಾಡಿದರೆ ಗೆಲುವು ನಿಶ್ಚಿತ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರೂ ನಮಗೆ ಅಂದರೆ ಪಕ್ಷದ ಹೊರಗೆ ಬಿಟ್ಟು ರಾಜಕೀಯ ಹೊರತಾಗಿ ಸ್ನೇಹಿತರಿದ್ದಾರೆ. ಅಬ್ದುಲ್ ಜಬ್ಬಾರ್ ಅವರಿಂದ ನಡೆಸ್ಕೊಂಡ ರೀತಿ ನೀವೇ ಹೇಳ್ತೀರಾ ಅಂತ? ನಾವು ಪಕ್ಷದ ಆಂತರಿಕ ವಿಚಾರ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ವಿನಯ್ ಕುಮಾರ್ ಎಲ್ಲ ಏನು ಕಾನ್ಫಿಡೆನ್ಸ್ ಇದ್ದಾರೆ, ಹೊನ್ನಾಳಿ ಮತ್ತು ಉತ್ತರ ಮಾಡ್ತಾ ಇದ್ದಾರೆ ಅಂತ ವಿನಯ್ ಕುಮಾರ್ ಯಾವ ಪಾರ್ಟಿಯಿಂದ? ಯಾವ ಮತ್ತು ಬಿಜೆಪಿ ಓಡಾಡೋದಾರೆ, ಬಿಜೆಪಿಯಿಂದ ಇನ್ನೇನು ಮಾಡ್ತಾರೆ ನೋಡೋಣ. ಪಕ್ಷೇತರ ಒಂದು ಮೊನ್ನೆ ವಿಧಾನಸಭಾ ಚುನಾವಣೆ ದಕ್ಷಿಣದಲ್ಲಿ ಸಹಕಾರ ಕೊಡೋದು ಧನ್ಯವಾದ ಹೇಳ್ತೀವಿ. ಆದರೆ ಯಾವ ಪಾರ್ಟಿಯಿಂದ ಅಂತ ಹೇಳಿದ್ರೆ ನಾನು ಯಾಕೆ ಉತ್ತರ ಕೊಡಬೇಕು? ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲಿ ಸಮರ್ಥರಿದ್ದಾರೆ. ಅವರು ಪಕ್ಷೇತರ ಸ್ಪರ್ಧೆ ಮಾಡಲಿ, ಅದು ಅವ್ರ ವೈಯಕ್ತಿಕ ವಿಚಾರ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಹೊನ್ನಾಳಿಯಲ್ಲಿ ನಾನು ಸ್ಪಷ್ಟವಾಗಿ ನಾನು ಸ್ಪರ್ಧೆ ಮಾಡ್ತೀನಿ. ದಾವಣಗೆರೆ ಉತ್ತರದಲ್ಲಿ ಮೊನ್ನೆ ತಾನೇ ಸ್ಪರ್ಧೆ ಮಾಡಿ ಸೋತಂಥ ಲೋಕಿಕೆ ನಾರಾಜಿದ್ದಾರೆ. ಅವ್ರ ಜೊತೆಗೆ ನಾಳೆ ಜೊತೆಗೆ 8-10 ಜನ ಅಪೇಕ್ಷಿತರಿದ್ದಾರೆ. ಮತ್ತು ಚನ್ನಗಿರಿ ಇರ್ಬೋದು, ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಜಗಳೂರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಸಮರ್ಥರಿದ್ದಾರೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನೋಡಿ, ಸಂಘಟನೆ ಕಾರ್ಯಕರ್ತರ ಆಧಾರಿತ ಪಾರ್ಟಿ. ಪಕ್ಷಕ್ಕೆ ನಮ್ಮದು ಕೊಡುಗೆ ಇದೆ. ಕಾರ್ಯಕರ್ತರ ಮಧ್ಯೆ ಬೆರ್ತಿದ್ದೀವಿ, ಜನಸಾಮಾನ್ಯರ ಮಧ್ಯೆ ಬೆರ್ತಿದ್ದೀವಿ. ನಾವು ಶಾಸಕರಾಗಿ, ಸಚಿವರಾಗಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶನೇ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆ ಹೊನ್ನಾಳಿ ನಾನು ಸಮರ್ಥರಿಲ್ಲ. ಪಕ್ಷೇತರ ಸ್ಪರ್ಧೆ ಮಾಡ್ಬೋದು, ಅದನ್ನು ಸ್ಪರ್ಧೆ ಮಾಡಬೇಡ ಅಂತ ಹೇಳಕ್ಕೆ ನನಗೆ ಅಧಿಕಾರ ಇಲ್ಲ. ಉತ್ತರದಲ್ಲಿ ಒಂದು ನಿಮಿಷ ಹೇಳ್ತೀನಿ. ಉತ್ತರದಲ್ಲಿ ಸೋತ ಅಭ್ಯರ್ಥಿ ಲೋಕೇ ನಾರಾಜಿದ್ದಾರೆ ಮತ್ತು 8 ಜನ ಆಕಾಂಕ್ಷಿಗಳಿದ್ದಾರೆ. ಯಾಕೆಂದ್ರೆ ಟಿಕೆಟ್ ಕೊಡೋದು ನನ್ನ ಕೈಲಿಲ್ಲ. ಉತ್ತರದಲ್ಲೂ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಲೋಕಿಕೆ ಸೋತುದು ಅಂತ ಹೇಳಿದ್ದೀನಿ ಮತ್ತು ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲ ಹೊನ್ನಾಳಿಲಿ, ಚನ್ನಗಿರಿಲಿ, ಎಲ್ಲ ಕ್ಷೇತ್ರದಲ್ಲೂ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಕೊಡುಗೆ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿದೆ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ನಾವು ಯಾರು ಒಪ್ಪಲ್ಲ. ಕೆಲವು ಸದ್ಯದಲ್ಲಿ ಬಿಜೆಪಿ ಸೇರ್ತೀವಿ ಅಂತ ಅಂದಿದ್ದಾರೆ.
ಮತ್ತೆ ಈ ಬಾರಿ ವಿಧಾನಸಭೆ ಚುನಾವಣೆಗೂ ದಕ್ಷಿಣದಲ್ಲಿ ಅವರ ಹೆಸರು ಸಹ ಬಿಜೆಪಿಯಿಂದ ಕೇಳಿ ಬಂದಿತ್ತಲ್ಲ. ನೋಡೋಣ, ಅದೆಲ್ಲ ಮುಗಿದ ಅಧ್ಯಾಯ. ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತರು ಇಲ್ಲಿ ಇಲ್ಲ, ನಾಯಕರ ಕೊರತೆ ಇಲ್ಲ. ಇಲ್ಲಿ ಕೆಲವರು ರಾಜ್ಯದ ಹೊರಗಡೆ ಜಿಲ್ಲೆಯಿಂದ ಬಂದಂಥವರು ಅನಗತ್ಯವಾಗಿ ನಮ್ಮ ಚುನಾವಣಾ ಸಂದರ್ಭದಲ್ಲಿ ಗೊಂದಲ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ಯಾಕೆ ನಾವ್ಯಾರೇ ಕೆಲಸ ಮಾಡಿಲ್ಲ ಚುನಾವಣೆಗೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಗೊಂದಲ ಆಗಬಾರ್ದು, ನಮ್ಮಿಂದ ಅಭ್ಯರ್ಥಿಗೆ ಪಕ್ಷಕ್ಕಂತ ನಾವು ಭಾಳ ಮೌನವಾಗಿದ್ವಿ. ಕೆಲವರು ಅನಗತ್ಯವಾಗಿ ಬೇರೆ ಜಿಲ್ಲೆಯಿಂದ ಬಂದರು. ನನಗೆ ಗೊತ್ತಿದೆ ಇದರಿಂದ ಯಾರದಾರೆ, ಬ್ಯಾಕಪ್ ಅದಾರೆ. ಹಂಗಾರೆ ಬಿ ಜೆ ಪಿ ನಮಗೆ ಶಕ್ತಿ ಇಲ್ಲ. ಸಾಮರ್ಥ್ಯ ಅಂತ ಹೇಳಿದಾಗ ನಮಗೆ ಹೇಳಿದಾಗ ನಾವು ಸಾಮರ್ಥ್ಯ ಉಪಯೋಗ ಕೊಟ್ಟಿದ್ದೀವಿ, ಚುನಾವಣೆ ಕೆಲಸ ಮಾಡಿದ್ದೀವಿ. ಯಾರ ಒಬ್ಬರ ಅಭ್ಯರ್ಥಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಅವ್ರು ಹೇಳಿ ಬಹಿರಂಗವಾಗಿ ಇದು ನನ್ನ ಅಭ್ಯರ್ಥಿ ಅಂತ ಹೇಳಿ. ಯಾರು ಒಬ್ಬ ವ್ಯಕ್ತಿ ಅಭ್ಯರ್ಥಿ ಅಲ್ಲ, ಬಹಿರಂಗ ಹೇಳಿದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನೇ ಕಂಟ್ರವರ್ಸಿ ಮಾತಾಡಬೇಕು. ಚುನಾವಣಾ ವೇಳೆ ನಿಮ್ಮನ್ನು ಹಗ್ಗ ಕಟ್ಟಿ ಒಟ್ಟು ಮಾಡಿದ್ರು, ಒಲ್ಲದ ಮನಸ್ಸಿನಿಂದ ಒಗ್ಗೂಡಿದ್ರಿ. ನೋಡೋಣ, ಒಲ್ಲದ ಮನಸ್ಸಿನಿಲ್ಲ. ನಾವೆಲ್ಲ ಆತ್ಮಸಂತೋಷವಾಗಿ ಯಾವುದೇ ವ್ಯತ್ಯಾಸಗಳು ನಮ್ಮಲ್ಲಿಲ್ಲ, ಯಾವುದೇ ವ್ಯತ್ಯಾಸಗಳಿಲ್ಲ, ಆಂತರಿಕ ಕಚ್ಚಾಟನಿಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಎಲ್ಲರೂ ಅವರು ಇಲ್ಲಿ ಬಣ ಇಲ್ಲ. ಬಿ ಜೆ ಪಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದ್ದೀವಿ. ಅಭ್ಯರ್ಥಿ ಗೆಲುವು ನಿಶ್ಚಿತ. ಇದು ಯಾರು ಗುಂಪು ಇಲ್ಲ. ಆದರೆ ವಿನಯ್ ಕುಮಾರ್ ಹಿಂದೆ ನಿಮ್ಮದೇ ಪಕ್ಷದ ನಿಮ್ಮ ವಿರೋಧಿಗಳಿದ್ದಾರೆ. ನೋಡೋಣ, ಕೆಲವು ಕಡೆ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕೆಲವರು. ಅದಕ್ಕೆ ಯಾವ ಸಂದರ್ಭದಲ್ಲಿ ಯಾವಾಗ ಉತ್ತರ ಕೊಡಬೇಕು ಉತ್ತರ ಕೊಡ್ತೀನಿ. ನಾನು ಹೇಳಿದಿಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅಂದರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಎಲ್ಲಿ ಬೇಕಾದ್ರೆ ಸ್ಪರ್ಧೆ ಮಾಡ್ಕೊಳ್ಳಿ. ಮೇಲೆ ಯಾರು ಕಣ್ಣು ಹಾಕ್ಬಿಡಿ ಅಂತೀರಿ. ಭಾರತೀಯ ಜನತಾ ಪಾರ್ಟಿಯಿಂದ 3 ಬಾರಿ 5 ಬಾರಿ ಸ್ಪರ್ಧೆ ಮಾಡಿದ್ದೀನಿ, 3 ಬಾರಿ ಗೆದ್ದಿದ್ದೀನಿ, ಅಭಿವೃದ್ಧಿ ಮಾಡಿದ್ದೀನಿ. ಏನು ಸೋತರು ನಾನೇನು ಹೀನಾವೇ ಸೋತಿಲ್ಲ. ನಾನೇ ಅಭ್ಯರ್ಥಿಯ ಸ್ಪರ್ಧೆ ಮಾಡ್ತೀನಿ, ಪ್ರಶ್ನೆ ಇಲ್ಲ. ಪ್ರಶ್ನೆ ಇಲ್ಲ ಅಂತ ಹೇಳ್ತಿಲ್ಲ. ಜನಮಾನಸದಲ್ಲಿ ನಾನು ಅದೀನಿ. ಪಕ್ಷೇತರವಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ಯಾರು ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ಅವ್ರು ಸ್ಪರ್ಧೆ ಮಾಡೋದು ಪಕ್ಷೇತರಾಗಿ. ಭಾರತೀಯ ಜನತಾ ಪಾರ್ಟಿ ಬಾಗಿಲು ಬಂದಿದೆ ಅಷ್ಟೇ, ಸ್ಪರ್ಧೆ ಮಾಡ್ತೀವಿ ಅಂತಂದರೆ. ಯಾಕೆಂದ್ರೆ ಪಕ್ಷದಲ್ಲಿ ಯಾರು ಮಾಸ್ ಲೀಡರ್ಗಳಿಲ್ಲ, ಪ್ರಶ್ನೆ ಇಲ್ಲ. ಹೈಕಮಾಂಡ್ ಆ ರೀತಿ ಯಾರು ದುಡ್ತಾರೆ ಅವ್ರಿಗೆ ಕೊಡ್ತಾರೆ. ವಿ.ಬಿ.ಜಿ. ರಾಮ್ಜಿ ಅಷ್ಟೇ ಅಲ್ಲ, ತಡಿ ಮನ್ ಕಿ ಬಾತ್ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಮೆಂಬರ್ಶಿಪ್ ಇರ್ಬೋದು. ಮತ್ತು ತಿರಂಗ ಯಾತ್ರೆ ಹೋಬಳಿಗೆ ಮಾಡಿದ್ದು ಹೊನ್ನಾಳಿಲಿ ಬರ್ತಾರೆ, ಇನ್ನೆಲ್ಲಿ ಮಾಡಿಲ್ಲ. ರಾಜ್ಯದಲ್ಲಿ ದೇಶದಲ್ಲಿ ಮಾಡಿಲ್ಲ. 1316 ಸಸಿ ಹಾಕಿದ್ದೀನಿ. ಏಕ್ ಪೇಡ್ ಮಾಕೆ ನಾಮ್ ನರೇಂದ್ರ ಮೋದಿಯವರ ಅಪೇಕ್ಷೆ ಮೇರೆಗೆ 1316 ಸಸಿ ಹಾಕಿದ್ದು ದೇಶದಲ್ಲಿ ಮೊದಲಿಗೆ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು, ನಾನೆಲ್ಲ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಕಾರ್ಯಕರ್ತರು, ಮುಖಂಡರು, ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು ಎಲ್ಲರ ಸಹಕಾರದಿಂದ ವಿ.ಬಿ.ಜಿ. ರಾಮ್ಜಿ 1300 ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲರ ಸಹಕಾರದಿಂದ. ಮತ್ತು 119 ಕಿಲೋಮೀಟರ್ 800.800 ಪಾದಯಾತ್ರೆ ಮಾಡಿದ್ವಿ ರಣ ಬಿಸಿಲಿನಲ್ಲಿ. ಹಾಗಾಗಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಜಬೂತ್ ಇದೆ. ಯಾರ ಅವಶ್ಯಕತೆ ಇಲ್ಲ ಪಕ್ಷಕ್ಕೆ. ಧನ್ಯವಾದಗಳು.